ರೀತಿ ಆಗ್ಬಾರ್ದು ಅಧ್ಯಕ್ಷರೇ. ಹಾಗಾಗಿ ಅದಕ್ಕೆ ಸಮರ್ಪಕವಾದಂತ ಉತ್ತರ ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ನಾನು ಅದಕ್ಕೆ ಹೇಳಿದೆ ಮುಖ್ಯ ಸಬ್ಜೆಕ್ಟ್ ಆಮೇಲೆ ಬರ್ತೀನಿ, ಫಸ್ಟ್ ಇದು ಕ್ಲಾರಿಫೈ ಮಾಡ್ಬಿಡ್ತೀನಿ ಅಂತ. ಅವ್ರು ಹೇಳಿದ್ರು NABH ಅಕ್ರೆಡಿಟೇಷನ್ ಆಗಿಲ್ಲ, ಯಾವ ಆಸ್ಪತ್ರೆ ಅಕ್ರೆಡಿಟೇಷನ್ ಆಗಿಲ್ಲ ಅಂತ. ಫಸ್ಟ್ ಆಫ್ ಆಲ್ ಅವ್ರಿಗೆ ಅಷ್ಟು ಗೊತ್ತಿಲ್ಲ. NABH ಅಕ್ರೆಡಿಟೇಷನ್ ನಮ್ಮಲ್ಲಿ ಮಾಡೋಂಗೇ ಇಲ್ಲ. ನಮ್ಮಲ್ಲಿ ಏನೇ ಇದ್ರು ಕೂಡ NQAS ಅಂತ ಮಾಡ್ತಾರೆ, ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್, ತಾಲೂಕು ಹಾಸ್ಪಿಟಲ್ಸ್. ನಮ್ಮ 17 ಜಿಲ್ಲಾ ಆಸ್ಪತ್ರೆಗಳು 16 ನಾವು NQAS ಕ್ವಾಲಿಫೈಡ್, ಅಂದ್ರೆ ನ್ಯಾಷನಲ್ ಕ್ವಾಲಿಟಿ ಅಶೂರೆನ್ಸ್ ಅಂತ ಮಾಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಆಮೇಲೆ ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ ಬಗ್ಗೆ 147 ನೋಡಿ. ಇದೆಲ್ಲ ಮಾನ್ಯ ಅಧ್ಯಕ್ಷರೇ ಅಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಮತ್ತೆ ಕ್ಲಾರಿಫಿಕೇಶನ್ ಕೇಳಿ ನೀವು. ಅಲ್ಲ, ನೀವು ಮತ್ತೆ ಕ್ಲಾರಿಫಿಕೇಶನ್ಗೆ ಉತ್ತರ ಆಗ್ಲಿ. ಎಲ್ಲರಿಗೂ ಕೇಳಲಿಕ್ಕಿದೆ ಜಿಲ್ಲಾ ಆಸ್ಪತ್ರೆ ಬಗ್ಗೆ, ನಿಮ್ಗೆ ಮಾತ್ರ ಅಲ್ಲ, ಇಡೀ ರಾಜ್ಯದ ಜನತೆ ಕೇಳಲಿಕ್ಕಿದೆ. ಅವ್ರು ಉತ್ತರ ಕೊಡ್ತಾರೆ. ಉತ್ತರ ಕೊಟ್ಟಂತ ನೀವು ಮಾತಾಡಬೇಡಿ, ಅಲ್ಲ ಅದು ನೀವು ಕಲಿಬೇಕು. ಅವ್ರ ಗಂಟ್ಲ ಸರಿ ಇಲ್ಲ, ಸರಿ ಇಲ್ಲ, ಮತ್ತೆ ಕೇಳ್ತಾರೆ. ಅವ್ರ ಗಂಟ್ಲ ಸರಿ ಇಲ್ಲ, ದಯಮಾಡಿ. ಮಾನ್ಯ ಅಧ್ಯಕ್ಷರೇ, ಎಲ್ಲ ಒಂದು ಅರ್ಥ ಮಾಡಿ. ಫಸ್ಟ್ 17 ಜಿಲ್ಲಾ ಆಸ್ಪತ್ರೆಯಲ್ಲಿ ನಿಂತಾಗ ಅವ್ರು ಉತ್ತರ ಕೊಟ್ಟಂತ ನೀವು ಕ್ಲಾರಿಫಿಕೇಶನ್ ಕೇಳಿ. 17 ಜಿಲ್ಲಾ ಆಸ್ಪತ್ರೆಯಲ್ಲಿ 16 NQAS, 147 ತಾಲೂಕಲ್ಲಿ 64, 213 CHC ಮತ್ತು UCHC ಅಲ್ಲಿ 64. ಇನ್ನೂ ನಾವು ಮಾಡ್ಕೋಬೇಕಾಗಿದೆ, ಅದ್ರ ಬಗ್ಗೆ ಏನಿಲ್ಲ. ಆದ್ರೆ ಸುಮ್ಮನೆ ಅದನ್ನ ಅಂದ್ರೆ ಅವ್ರ ಪ್ರಕಾರ ನಮ್ಮ ಇಲಾಖೆಯಲ್ಲಿ ಏನೂ ಇಲ್ಲ. ಇವತ್ತು ಎಕ್ಸ್ರೇ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಡಾಕ್ಟರ್ ಇಲ್ಲ, ನಮ್ಮ ಜಿಲ್ಲಾ ಆತರ ಹೇಳ್ಬಾರ್ದು. ಕಡಿಮೆ ಇದೆ ಡಾಕ್ಟರ್, ಕಡಿಮೆ ಇದೆ, ಕೊರತೆ ಇದೆ. ಅಲ್ಲ ಒಂದ್ ನಿಮಿಷ, ವಿಷಯನ ಅಲ್ಲ ಒಂದ್ ನಿಮಿಷ, ಅವ್ರ ಪರವಾಗಿ ನಾನು ಮಾತನಾಡ್ತೀನಂತಲ್ಲ, ಈ ವಿಷಯನ ಅವರೇ ಚರ್ಚೆಗೆ ತರಬೇಕಂತೇಳಿ ಎರಡೂ ಸದನದಲ್ಲಿ ಅವ್ರು ಹೇಳಿರ್ತಕ್ಕಂಥ, ಇದು ಗಂಭೀರವಾಗಿ ಚರ್ಚೆ ಆಗ್ಬೇಕಂತ ಹೇಳಿರ್ತಕ್ಕಂಥದ್ದು ಅವರು. ತಾವೆಲ್ಲರೂ ಮಾತನಾಡಿದ್ರೆ ಲೆಟ್ ಹಿಮ್ ಸ್ಪೀಕ್, ಹ್ಯಾವ್ ಪೇಷನ್ಸ್, ಲೇಟರ್ ಆನ್ ಯು ಸ್ಪೀಕ್. ಎನಿ ಕ್ಲಾರಿಫಿಕೇಶನ್ ಇಸ್ ರೆಡಿ ಟು ಗಿವ್. ಅವ್ರ ಗಂಟ್ಲ ಪೇಷ ಎಲ್ಲ ಸ್ವಲ್ಪ ಮಾತಾಡಿ ದಯಮಾಡಿ. ಮತ್ತೆ ಮಾನ್ಯ ಸಭಾಧ್ಯಕ್ಷರೇ, ವಿರೋಧ ಪಕ್ಷ ನಾಯಕರು ಮತ್ತು ಅಶ್ವತ್ಥ ನಾರಾಯಣ ಅವ್ರದ್ದು ಅವರ ಮೇನ್ ಪಾಯಿಂಟ್ಸ್ ಏನಿದೆ ಎಲ್ಲ ನಾನು ಹೇಳಿದ್ದೀನಿ. ಅವ್ರು ಹೇಳೋದ್ರಲ್ಲಿ ಬಹುಶಃ ಯಾವುದರಲ್ಲೂ ಕೂಡ ನಾವು ಅದಕ್ಕೆಲ್ಲ ಸರಿಯಾದ ಉತ್ತರ ಕೊಟ್ಟಿದ್ದೀನಿ ಮಾನ್ಯ ಸಭಾಧ್ಯಕ್ಷರೇ.